Hello everyone, I am Santosh. Today we are going to discuss the next important topic in artificial intelligence, that is about a 8 puzzle problem. ನಾವು ಇವತ್ತು 8 puzzle problem ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, the 8 puzzle problem is a classic AI problem that involves solving 3 into 3 sliding title puzzle. ಒಂದು 3 into 3 grid ಅಲ್ಲಿ there are some numbers they have given. 8 numbers are there. ಇದನ್ನ ನಾವು ಒಂದು ಗೋಲ್ ಸ್ಟೇಟ್ಗೆ ಚೇಂಜ್ ಮಾಡಬೇಕಾಗಿದೆ. ಓಕೆ, ವಿತ್ ದ ಹೆಲ್ಪ್ ಆಫ್ ಜಸ್ಟ್ ಸ್ಲೈಡಿಂಗ್ ದ ಟೈಲ್ಸ್ಗಳನ್ನು ಸ್ಲೈಡ್ ಮಾಡ್ತಾ ಮಾಡ್ತಾ ಆಲ್ರೆಡಿ ಇರುವಂಥ ಸ್ಟೇಟಿಂದ ಗೋಲ್ ಸ್ಟೇಟ್ಗೆ ಮೂವ್ ಮಾಡಬೇಕು. ದಿಸ್ ಈಸ್ ದ ಪ್ರಾಬ್ಲಮ್. ಓಕೆ, ದ 8 ಪಜಲ್ ಪ್ರಾಬ್ಲಮ್ ಐ ವಿಲ್ ರೈಟ್. ದ 8 ಪಜಲ್ ಪ್ರಾಬ್ಲಮ್ is a classic AI problem that involves a three solving a 3 into 3 grid sliding tile ಪಜಲ್ ಅಂತ ಹೇಳ್ತೀವಿ. ಟೈಲ್ ಅನ್ನ ಸ್ಲೈಡ್ ಮಾಡ್ತಾ ಮಾಡ್ತಾ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪಜಲ್. ಯೂಶುವಲಿ ಇದನ್ನೆಲ್ಲಿ ಯೂಸ್ ಮಾಡ್ತಾರೆ? ಟು ಡೆಮಾನ್ಸ್ಟ್ರೇಟ್ ಸರ್ಚ್ ಅಲ್ಗೋರಿದಮ್ಸ್ ಸಚ್ ಆಸ್ BFS, DFS ಅಂಡ್ ಅದರ್ ಅಲ್ಗೋರಿದಮ್ಸ್. ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೋಸ್ಕರ ದಿಸ್ ಪಜಲ್ ಕ್ಯಾನ್ ಬಿ ಯೂಸ್ಡ್. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ AI to demonstrate search algorithms. AI actually how it searches the possibilities ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ this puzzle can be used. Okay, it is commonly used in, I will write, it is commonly used in AI to demonstrate search algorithms. ಓಕೆ, ಹಂಗಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ದ 8 ಪಜಲ್ ಪ್ರಾಬ್ಲಮ್. ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಒಂದು 3 into 3 ಗ್ರಿಡ್. ಇಲ್ಲಿ ಸಮ್ ನಂಬರ್ಸ್ ಆರ್ ದೇರ್, ಸಮ್ ಟೈಲ್ಸ್ ಆರ್ ದೇರ್. ಟೋಟಲಿ ವಿ ಹ್ಯಾವ್ 9 tiles. One of them is blank, which means it can be considered as 0. ಈಗ ಏನು ಮಾಡಬೇಕು ನಾವು? ಆ್ಯಕ್ಚುಲಿ ನಾನು ಈಗ ಕೊಟ್ಟಿರೋದು ಒಂದು ಇನಿಷಿಯಲ್ ಸ್ಟೇಟ್. ಇದನ್ನು ನಾವು ಗೋಲ್ ಸ್ಟೇಟ್ಗೆ ಕನ್ವರ್ಟ್ ಮಾಡಬೇಕು. ಗೋಲ್ ಸ್ಟೇಟ್ ಹೇಗಿರುತ್ತೆ? ಫಸ್ಟ್ ಗ್ಯಾಪ್ ಇರುತ್ತೆ, ಆಮೇಲೆ 1 2 3 4 5 6 7 8 ಈ ಥರ ನಾವು ಅದನ್ನ ಚೇಂಜ್ ಮಾಡಬೇಕಾಗಿದೆ. ಹೌ ಇಟ್ ಕ್ಯಾನ್ ಬಿ ಡನ್? ಹೆಂಗೆ ಮಾಡ್ಬೋದು? ಅದನ್ನ ಟೈಲ್ಸ್ಗಳನ್ನು ಮೂವ್ ಮಾಡ್ತಾ ಇದನ್ನ ಸಾಲ್ವ್ ಮಾಡ್ಬೋದು. ಹಂಗಂದ್ರೆ ಟೈಲ್ಸ್ಗಳನ್ನ ಮೂವ್ ಹೇಗೆ ಮಾಡೋದು, ಆರ್ ವಾಟ್ ಆರ್ ದಿ ಪಾಸಿಬಿಲಿಟೀಸ್ ಅಂತ ನಾವು ನೋಡ್ತಾ ಹೋಗೋಣ. ದ 8 ಪಜಲ್ ಪ್ರಾಬ್ಲಮ್, ಅದನ್ನ ನಾನು ಮತ್ತೆ ಬರಿತೀನಿ ಇಲ್ಲಿ. ದ 8 ಪಜಲ್ ಪ್ರಾಬ್ಲಮ್ consists of 3 into 3 grid with 8 numerical tiles. 8 numerical tiles numbered from 1 to 8 and 1 empty space. It can be considered as 0, usually denoted as 0. ಟೈಲ್ಸ್ಗಳನ್ನ ಮೂವ್ ಮಾಡ್ತಾ ಮಾಡ್ತಾ ಒಂದು ಸ್ಟೇಟಿಗೆ ನಾವು ಗೋಲ್ ಸ್ಟೇಟಿಗೆ ಇದನ್ನ ರೀಚ್ ಮಾಡಬೇಕು. ಅದನ್ನೇ ನಾನು ಇಲ್ಲಿ ಬರಿತೀನಿ. ದ ಆಬ್ಜೆಕ್ಟಿವ್ ಈಸ್, ಆ್ಯಕ್ಚುಲ್ ಏಮ್ ಏನು, ಗೋಲ್ ಏನು ಅಂದರೆ, ಈಸ್ ಟು ಮೂವ್ ಟೈಲ್ಸ್ by sliding them into the empty space to reach a specified or predefined
goal state, predefined goal state. ಹಂಗಂದ್ರೆ ಏನ್ ಮಾಡ್ಬೇಕೀಗ? ಆಕ್ಚುಲಿ ಗಿವನ್ ಟೈಲ್ ಸಿಸ್ಟಮ್ ಇಲ್ಲಿ ಬೇರೆ ಇದೆ ಇನಿಷಿಯಲ್ ಸ್ಟೇಟ್ ಅಲ್ಲಿ. ಇದನ್ನ ಗೋಲ್ ಸ್ಟೇಟ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗ್ ಮಾಡಬೇಕು ಅಂದ್ರೆ ಟೈಲ್ಸ್ಗಳನ್ನ ಮೂವ್ ಮಾಡ್ತಾ ಹೋಗ್ಬೇಕು ಒನ್ ಬೈ ಒನ್. ಹಾಗಿದ್ರೆ ವಾಟ್ ಈಸ್ ದಿ ಎಕ್ಸಾಕ್ಟ್ ಇನಿಷಿಯಲ್ ಸ್ಟೇಟ್ ಏನಿದೆ ನಾನು ಇಲ್ಲಿ ಬರಿತೀನಿ, ಆಮೇಲೆ ಗೋಲ್ ಸ್ಟೇಟ್ ಏನಿದೆ ಅಂತಾನು ನೋಡೋಣ. ಓಕೆ, ಇನಿಷಿಯಲ್ ಸ್ಟೇಟ್ ನಮಗೆ ಕೊಟ್ಟಿರೋ ಪ್ರಕಾರ ವಾಟ್ ಈಸ್ ದ ಇನಿಷಿಯಲ್ ಸ್ಟೇಟ್ ನಾನು ಮೇಲ್ ಡ್ರಾ ಮಾಡಿದ್ದೀನಲ್ಲ ಅದೇ ಇನಿಷಿಯಲ್ ಸ್ಟೇಟ್. ಅಂದ್ರೆ ರ್ಯಾಂಡಮ್ ಆಗಿ ದೇ ಹ್ಯಾವ್ ಗಿವನ್ ಇಟ್. ವಿ ಹ್ಯಾವ್ ಟೇಕನ್ ಎ ರ್ಯಾಂಡಮ್ ಟೈಲ್ಡ್ ಸಿಸ್ಟಮ್. ಓಕೆ, ಹೌ ಇಟ್ ಕ್ಯಾನ್ ಬಿ ರಿಟರ್ನ್? ಇದನ್ನ ಸ್ಟೇಟ್ ಅನ್ನ ಹೇಗೆ ಬರಿಬಹುದು? ದಿಸ್ ಇಸ್ ವಾಟ್ ಇನಿಷಿಯಲ್ ಸ್ಟೇಟ್. ಆಕ್ಚುಲಿ ವಾಟ್ ಇಟ್ ಈಸ್ 7 2 4 5 ಎಂಟಿ ಸ್ಪೇಸ್ ಅನ್ನ 0 ಅಂತ ತಿಳ್ಕೊಳ್ಳೋಣ. 6 8 3 1 ಲೈಕ್ ದಿಸ್ ವಿ ಹ್ಯಾವ್ ದಿ ಇನಿಷಿಯಲ್ ಸ್ಟೇಟ್. ಅಂಡ್ ಇದನ್ನ ನಾವು ಏನಕ್ಕೆ ಕನ್ವರ್ಟ್ ಮಾಡಬೇಕು? ಆಬ್ಜೆಕ್ಟಿವ್ ಏನು? ಗೋಲ್ ಸ್ಟೇಟ್ಗೆ ಚೇಂಜ್ ಮಾಡಬೇಕು. ಹೌ ಇಟ್ ಕ್ಯಾನ್ ಬಿ ಡನ್? ಗೋಲ್ ಸ್ಟೇಟ್ ಈಸ್ ಇದು 0, then 1 2 3 4 5 6 7 8. This is what goal state. I'll write 0 1 2 3 4 5 6 7 8. ಈ ಸ್ಟೇಟ್ ಇದ್ದಿದ್ದನ್ನ ಈ ಸ್ಟೇಟ್ಗೆ ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ದ ಗೋಲ್. ಹಂಗಂದ್ರೆ ಏನೇನ್ ಪಾಸಿಬಿಲಿಟೀಸ್ ಇರ್ತಾವೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಓಕೆ, ಆಕ್ಚುಲಿ ಇನಿಷಿಯಲ್ ಸ್ಟೇಟ್ ಇಂದ ನಾವು ಗೋಲ್ ಸ್ಟೇಟ್ಗೆ ಮೂವ್ ಮಾಡ್ಬೇಕಂದ್ರೆ ಏನೇನ್ ಪಾಸಿಬಿಲಿಟೀಸ್ ಇರ್ತವೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ವಾಟ್ ಇನಿಷಿಯಲ್ ಸ್ಟೇಟ್ ವಿ ಹ್ಯಾವ್, ಅದರ ಪ್ರಕಾರ ನಾವಿಲ್ಲಿ ಏನೇನ್ ಮಾಡ್ಬೋದು? ಜಸ್ಟ್ ಟೈಲ್ ಅನ್ನ ಮೂವ್ ಮಾಡ್ತಾ ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಹೌ ಯು ಕ್ಯಾನ್ ಡೂ ಇಟ್? ಪಾಸಿಬಲ್ ಆಕ್ಷನ್ಸ್ ಏನೇನ್ ಮಾಡ್ಬೋದು ನಾನು ಇಲ್ಲಿ ಬರಿತೀನಿ. ಇನಿಷಿಯಲ್ ಸ್ಟೇಟ್ ಇಂದ ಪಾಸಿಬಲ್ ಆಕ್ಷನ್ಸ್ ಏನೇನ್ ಮಾಡ್ಬೋದು, ಅಥವಾ ಆಕ್ಚುಲಿ ಇಲ್ಲಿ ಏನೇನ್ ಆಕ್ಷನ್ ನಾವು ಮಾಡ್ಬೋದು ಅಂತಾನು ನಮ್ಗೆ ಮೊದಲು ಗೊತ್ತಿರ್ಬೇಕು. ಟೈಲ್ ಮೂವ್ ಮಾಡ್ಬೇಕಷ್ಟೇ. ಟೈಲ್ ಅನ್ನ ಲೆಫ್ಟ್ಗೆ ಮೂವ್ ಮಾಡ್ಬೋದು, ಟೈಲ್ ಅನ್ನ ರೈಟ್ಗೆ ಮೂವ್ ಮಾಡ್ಬೋದು. ದೀಸ್ ಆರ್ ದಿ ಆಕ್ಷನ್ಸ್. ದೆನ್ ಟೈಲ್ ಅನ್ನ ಮೂವ್ ಅಪ್ ಮಾಡ್ಬೋದು, ಟೈಲ್ ಅನ್ನ ಮೂವ್ ಡೌನ್ ಮಾಡ್ಬೋದು. ಓಕೆ, ಈ ಯಾವ್ದಾದ್ರು ಆಕ್ಷನ್ ಗಳನ್ನ ಯೂಸ್ ಮಾಡಿ ವಿ ನೀಡ್ ಟು ಸಾಲ್ವ್ ದಿಸ್ ಪಜಲ್. ಯು ಕ್ಯಾನ್ ಮೂವ್ ಒನ್ ಟೈಲ್ ಎಟ್ ಎ ಟೈಮ್. ಹಾಗಿದ್ರೆ ಇನಿಷಿಯಲ್ ಸ್ಟೇಟ್ ಇಂದ ಗೋಲ್ ಸ್ಟೇಟ್ಗೆ ಮೂವ್ ಆಗ್ಬೇಕಂದ್ರೆ ಆಕ್ಚುಲ್ ಆಗಿ ಏನೇನ್ ಮಾಡಬೇಕು? ಆಕ್ಚುಲಿ ಡೈರೆಕ್ಟ್ಲಿ ವಿ ಕೆನಾಟ್ ರೀಚ್ ಟು ದ ಗೋಲ್ ಸ್ಟೇಟ್ ಬಿಕಾಸ್ ದೇರ್ ಆರ್ ಅ ಲಾಟ್ ಆಫ್ ಪಾಸಿಬಿಲಿಟೀಸ್ ಇನ್ ದಿಸ್ ಪ್ರಾಬ್ಲಮ್. ಹಂಗಿದ್ರು ಹೌ ಯು ಕ್ಯಾನ್ ಸಾಲ್ವ್ ಇಟ್? ಏನೇನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಇಲ್ಲಿ ಇನಿಷಿಯಲ್ ಸ್ಟೇಟ್ ಅಲ್ಲಿ ಟೈಲ್ಸ್ ಮೂವ್ ಮಾಡ್ತಾ ಹೋದ್ರೆ ಏನೇನ್ ಪಾಸಿಬಿಲಿಟೀಸ್ ಇದೆ? 5 ಅನ್ನ ಇಲ್ಲಿ ಮೂವ್ ಮಾಡ್ಬೋದು, 5 ಅನ್ನ ರೈಟ್ಗೆ ಮೂವ್ ಮಾಡ್ಬೋದು, ದೆನ್ ಅಥವಾ 2 ಅನ್ನ ಕೆಳಗಡೆ ಮೂವ್ ಮಾಡ್ಬೋದು, 6 ಅನ್ನ ದಿಸ್ ಸೈಡ್ ಯು ಕ್ಯಾನ್ ಮೂವ್, ಅಂಡ್ 3 ಅನ್ನ ಅಪ್ವರ್ಡ್ ಮೂವ್ ಮಾಡ್ಬೋದು. ಹಿಂಗ್ ಚೇಂಜಸ್ ಮಾಡ್ತಾ ಹೋಗ್ಬೇಕು ಸೊ ದಟ್ ವಿ ಶುಡ್ ರೀಚ್ ಟು ದ ಗೋಲ್ ಸ್ಟೇಟ್. ಓಕೆ, ಅದನ್ನ ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಈಸ್ ದಿ ಇನಿಷಿಯಲ್ ಸ್ಟೇಟ್ ಅಂಡ್ ವಾಟ್ ಆಕ್ಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಇನಿಷಿಯಲ್ ಸ್ಟೇಟ್ ಅಂತ ನೋಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ದಿ ಆಕ್ಷನ್ಸ್ ಕ್ಯಾನ್ ಬಿ ಟೇಕನ್ ಫ್ರಾಮ್ ದಿ ಇನಿಷಿಯಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಇಂದ ಏನೇನು ನಾವು ಆಕ್ಷನ್ ತಗೋಬಹುದು ಅಂತ ನೋಡ್ತಾ ಹೋಗೋಣ. ಹೇಗೆ ಟೈಲ್ಸ್ ಅನ್ನ ಚೇಂಜ್ ಮಾಡಬಹುದು ಅಂತ. ಓಕೆ, ಲೆಟ್ ಅಸ್ ರೈಟ್ ದಿ ಆಕ್ಷನ್ಸ್. ಏನೇನ್ ಮಾಡ್ಬೋದು ನೋಡಿ, ನಾನು ಲಾಸ್ಟ್ ಆಗಲೇ ಜಸ್ಟ್ ಹೇಳಿದೆ ಏನ್ ಮಾಡ್ಬೋದು ಇಲ್ಲಿ. ಫಸ್ಟ್ ಆಕ್ಷನ್ ವಾಟ್ ಯು ಕ್ಯಾನ್ ಟೇಕ್, 2D ಮಾಡ್ಬೋದು. 2D ಅಂದ್ರೆ ಏನು? ಮೂವ್ ಟು ಡೌನ್ ಮಾಡಬಹುದು. ದಿಸ್ ಆಕ್ಷನ್ ಕ್ಯಾನ್ ಬಿ ಟೇಕನ್. ಓಕೆ, ನೆಕ್ಸ್ಟ್ ಮತ್ತೇನ್ ಮಾಡ್ಬೋದು? 5 ರೈಟ್ಗೆ ಮೂವ್ ಮಾಡ್ಬೋದು, ಮೂವ್ 5 ರೈಟ್. ಮತ್ತೇನ್ ಮಾಡ್ಬೋದು? 3 ಅಪ್ ಮಾಡ್ಬೋದು, 3U ಅಂತ ಬರ್ದಿರ್ತೀನಿ, ಮೀನ್ಸ್ ಮೂವ್
3 up. Then what you can do, 6 ಅನ್ನ ಲೆಫ್ಟ್ಗೆ ಮೂವ್ ಮಾಡ್ಬೋದು. 6 L ಅಂತ ಬರ್ದಿರ್ತೀನಿ. ಮೀನ್ಸ್ ಮೂವ್ 6 left. These are the possible actions from this state. ಈ ಸ್ಟೇಟ್ ಇಂದ ಏನೇನ್ ನಾವು ಆಕ್ಷನ್ ತಗೋಬಹುದು, ಇದನ್ನೆಲ್ಲ ಆಕ್ಷನ್ ತಗೋಬಹುದು. ಇದನ್ನ ತಗೊಂಡ್ರೆ ಹೌ ಇಟ್ ಕ್ಯಾನ್ ಬಿ, ಹೌ ಇಟ್ ಲುಕ್ಸ್ ಲೈಕ್ ಅಂತ ನಾವು ನೋಡೋಣ. ಅದಕ್ಕೇನಂತಾರೆ, ಸಮ್ ಆಕ್ಷನ್ ತಗೊಂಡ್ಮೇಲೆ ನೆಕ್ಸ್ಟ್ ಸ್ಟೇಟ್ಗೆ ಮೂವ್ ಆದ್ರೆ ಅದಕ್ಕೇನಂತಾರೆ, ಟ್ರಾನ್ಸಿಷನಲ್ ಮಾಡೆಲ್ ಅಂತ ಕರೀತಾರೆ. ಲೆಟ್ ಅಸ್ ರೈಟ್ ದಿ ಟ್ರಾನ್ಸಿಷನ್ಸ್. ಏನೇನ್ ಟ್ರಾನ್ಸಿಷನ್ ಆಗುತ್ತೆ ಅಂತ ನೋಡೋಣ. ಟ್ರಾನ್ಸಿಷನ್ ಮಾಡೆಲ್ and what are the state representations. ಸ್ಟೇಟ್ ಹೇಗೆ ರಿಪ್ರೆಸೆಂಟ್ ಆಗಿರುತ್ತೆ ಆಫ್ಟರ್ ಟ್ರಾನ್ಸಿಷನ್ ಅಂತ ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ರೈಟ್ ಇಟ್ ಅಗೇನ್. ಒಂದ್ಸರಿ ನಾನು ಇನ್ನೊಂದ್ಸರಿ ಇನಿಷಿಯಲ್ ಸ್ಟೇಟ್ದು ಸೆಟಪ್ ಡ್ರಾ ಮಾಡ್ತೀನಿ. ಓಕೆ, ಇನಿಷಿಯಲಿ ಹೌ ಇಟ್ ಈಸ್ 7 2 4 5 6 8 3 1. ಈಗ ಸಮ್ ಆಕ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಈಗ ಫಸ್ಟ್ ಆಕ್ಷನ್ 2D ಮಾಡಿದರೆ ವಾಟ್ ಇಟ್ ವಿಲ್ ಬಿ. 2D ಮಾಡಿದರೆ ಹೌ ಇಟ್ ಲುಕ್ಸ್ ಲೈಕ್. ನಾನು ಇಲ್ಲಿ ಬರೀತೀನಿ. ಅಂದ್ರೆ 2 ಡೌನ್ ಮಾಡಿದ್ಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಟ್ ಅನ್ನೋದನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಓಕೆ, 2 ಡೌನ್ ಮಾಡಿದರೆ ಹೌ ಇಟ್ ಲುಕ್ಸ್ ಲೈಕ್ 7 2 ಅಂತೂ ಕೆಳಗಡೆ ಬಂದಿರುತ್ತೆ. 4 5 2 6 8 3 1. ನೆಕ್ಸ್ಟ್ ಇನ್ನೊಂದು ಆಕ್ಷನ್ ತಗೊಂಡ್ರೆ ಹೌ ಇಟ್ ಲುಕ್ಸ್ ಲೈಕ್ ಅಂತ ನಾವು ಬರೆಯೋಣ. 5 ರೈಟ್ಗೆ ಮೂವ್ ಮಾಡಿದ್ರೆ ಹೌ ಇಟ್ ಲುಕ್ಸ್ ಲೈಕ್ ಫ್ರಮ್ ದಿಸ್ ಸ್ಟೇಟ್. 5 ರೈಟ್ಗೆ ಮೂವ್ ಮಾಡೋಣ. 7 2 4 5 ಅಂತೂ ರೈಟ್ಗೆ ಮೂವ್ ಆಗಿದೆ. 6 5 6 8 3 1. ಓಕೆ, ನೆಕ್ಸ್ಟ್ ವಿಲ್ ಚೆಕ್ ವಿತ್ 3 ಅಪ್. 3 ಅಪ್ ಮಾಡಿದ್ರೆ ಹೌ ಇಟ್ ಲುಕ್ಸ್ ಲೈಕ್. 3 ಅಪ್ ಮೀನ್ಸ್ 3 ಮೇಲ್ಗಡೆ ಶಿಫ್ಟ್ ಮಾಡೋದು, ಸ್ಲೈಡ್ ಮಾಡೋದು. 7 2 4 5 3 6 8 1. ಇದರಲ್ಲಿ ಯಾವ್ದಾದ್ರು ಗೋಲ್ ಸ್ಟೇಟ್ ನಮಗೆ ಸಿಗ್ತಾ ಇದೆನಾ? ಇಲ್ಲ. ಅಂದ್ರೆ ಇನ್ನು ದೇರ್ ಆರ್ ಸೋ ಮೆನಿ ಸ್ಟೇಟ್ಸ್ ಟು ರಿಪ್ರೆಸೆಂಟ್. ಇನ್ನೂ ಸಾಕಷ್ಟು ಆಕ್ಷನ್ ತಗೊಂಡು ಫೈನಲಿ ವಿ ಕ್ಯಾನ್ ರೀಚ್ ಟು ದ ಗೋಲ್, ಬಿಕಾಸ್ ಇಟ್ ಈಸ್ ದಿ ಕಾಂಪ್ಲೆಕ್ಸ್ ರ್ಯಾಂಡಮ್ ಶಫಲ್ ವಿ ಹ್ಯಾವ್ ಮೇಡ್. ಇನಿಷಿಯಲ್ ಸ್ಟೇಟ್ ರ್ಯಾಂಡಮ್ ಶಫಲ್ ಇರೋದ್ರಿಂದ ಅಷ್ಟು ಈಸಿಯಾಗಿ ವಿ ಕ್ಯಾನ್ ನಾಟ್ ಮೂವ್ ಟು ದ ಗೋಲ್ ಸ್ಟೇಟ್. ಈಗ ನೆಕ್ಸ್ಟ್ ಯಾವುದು, 6 ಲೆಫ್ಟ್ಗೆ ಆದರೆ ಏನಾಗುತ್ತೆ ಅಂತ ನೋಡೋಣ. 7 2 4 5 6 ಲೆಫ್ಟಿಗೆ ಬಂತು, ಮೀನ್ಸ್ ಇಟ್ ಈಸ್ ಬ್ಲ್ಯಾಂಕ್. 8 3 1. ಓಕೆ, ಲೆಟ್ ಅಸ್ ರಿಪ್ರೆಸೆಂಟ್ ದಿ ಸ್ಟೇಟ್ಸ್. ಇದು ಹೇಗಿರುತ್ತೆ, 7 0 4 5 2 6 8 3 1. ಓಕೆ, is it the goal state? No. 7 2 4 0 5 6 8 3 1. 7 2 4 5 3 6 8 0 1. This is what 7 2 4 5 6 0 8 3 1. Like this will continue. ಇದೇ ತರ ಕಂಟಿನ್ಯೂ ಆಗ್ತಾ 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 ಫೈನಲಿ ವಿ ಮೇ ರೀಚ್ ಟು ದ ಗೋಲ್ ಸ್ಟೇಟ್. ಅಷ್ಟು ಈಸಿ ಅಲ್ಲ ಇದು. ದಿಸ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ಈಗ ಮತ್ತೆ ಇಲ್ಲಿ ನೋಡಿ, ಇದರಲ್ಲಿ ಏನೇನು ಪಾಸಿಬಿಲಿಟೀಸ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ದಿಸ್ ಐ ವಿಲ್ ಟೇಕ್. ಇದರಲ್ಲಿ ಏನು ಮಾಡ್ಬೋದು ನೀವು, 7 ಅನ್ನ ರೈಟ್ಗೆ ಮೂವ್ ಮಾಡ್ಬೋದು, 4 ಅನ್ನ ಲೆಫ್ಟಿಗೆ ಮೂವ್ ಮಾಡ್ಬೋದು, ಆ್ಯಂಡ್ 2 ಅನ್ನ ಅಪ್ಗೆ ಮೂವ್ ಮಾಡಬೇಡಿ, ಬಿಕಾಸ್ ಆಲ್ರೆಡಿ ಅಪ್ ಇದ್ದಿದ್ದು ಡೌನ್ ಮಾಡಿರ್ತೀವಿ. ನೋ ನೀಡ್ ಟು ಮೂವ್ ದ್ಯಾಟ್. ಹಾಗಂದ್ರೆ ಇಲ್ಲಿ ಓನ್ಲಿ 2 ಪಾಸಿಬಲ್ ಆಕ್ಷನ್ಸ್ ಕ್ಯಾನ್ ಬಿ ಮೇಡ್. ಆಮೇಲೆ ಅದಾದ ತಕ್ಷಣ ಅನದರ್ ಸ್ಟೇಟ್ಗೆ ರೀಚ್ ಆಗುತ್ತೆ. ಅಲ್ಲಿ ಮತ್ತೆ ನೀವು ಅದರ್ ಪಾಸಿಬಲ್ ಆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕೂಡ ಫ್ರಾಮ್ ಹಿಯರ್
ಇದರಲ್ಲಿ ಮತ್ತೆ ಅದರ್ ಪಾಸಿಬಿಲಿಟೀಸ್ ವಿಲ್ ಬಿ ದೇರ್. ಅಂದ್ರೆ ಏನೇನ್ ಮಾಡ್ಬೋದು ಇಲ್ಲಿ? 7 ಡೌನ್ ಮಾಡ್ಬೋದು, 8 ಅಪ್ ಮಾಡ್ಬೋದು. 7 ಡೌನ್, 8 ಅಪ್. ಬಟ್ ಡೋಂಟ್ ಡೂ ದಿಸ್. 5 ಲೆಫ್ಟ್ಗೆ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಯು ಹ್ಯಾವ್ ಡನ್ ದಿಸ್. ಮಾಡಿದ್ರೆ ಅಗೇನ್ ಇಟ್ ಗೋಸ್ ಟು ದ ಇನಿಷಿಯಲ್ ಅರ್ಲಿಯರ್ ಸ್ಟೇಟ್ಗೆ ಮೂವ್ ಆಗುತ್ತೆ. ದೆನ್ ವಾಟ್ ಆರ್ ದೀಸ್ ಇಲ್ಲಿ ಏನು ಪಾಸಿಬಿಲಿಟೀಸ್ ಬರುತ್ತೆ? 8 ಅನ್ನ ರೈಟ್ಗೆ ಮೂವ್ ಮಾಡ್ಬೋದು, 1 ಅನ್ನ ಲೆಫ್ಟಿಗೆ ಮೂವ್ ಮಾಡ್ಬೋದು, 3 ಅನ್ನ ಡೌನಿಗೆ ಮೂವ್ ಮಾಡ್ಬೋದು. ಓಕೆ, ದೀಸ್ ಆರ್ ಆಲ್ ಪಾಸಿಬಿಲಿಟೀಸ್. 3 ಅನ್ನ ಡೌನಿಗೆ ಮೂವ್ ಮಾಡಿದ್ರೆ ಅಗೇನ್ ಇಟ್ ಗೋಸ್ ಟು ದ ಇನಿಷಿಯಲ್ ಸ್ಟೇಟ್. ಹಾಗಿದ್ರೆ 8 ಅನ್ನ ರೈಟ್ಗೆ ಮೂವ್ ಮಾಡ್ಬೋದು, 1 ಅನ್ನ ಲೆಫ್ಟಿಗೆ ಮೂವ್ ಮಾಡ್ಬೋದು. ಇದಾದ ತಕ್ಷಣ ಮತ್ತೆ ಅದರ್ ಸ್ಟೇಟಿಗೆ ಹೋದ್ರೆ ಅಲ್ಲಿ ಮತ್ತೆ ಅದರ್ ಪಾಸಿಬಿಲಿಟೀಸ್ ವಿಲ್ ಬಿ ದೇರ್. ಓಕೆ, ದೆನ್ ಇದನ್ನು ನೀವು ಚೆಕ್ ಮಾಡಿ ನೋಡಿ ಹೌ ಇಟ್ ವಿಲ್ ಬಿ. 6 ಅನ್ನ ರೈಟಿಗೆ ಮೂವ್ ಮಾಡ್ಬೋದು, ಬಟ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಬಿ ದ ಸೇಮ್ ಪೊಸಿಷನ್. ಇನಿಷಿಯಲ್ ಏನಿತ್ತು ಅದಕ್ಕೆ ಬರುತ್ತೆ. 4 ಅನ್ನ ಡೌನ್ ಮಾಡ್ಬೋದು, 1 ಅನ್ನ ಅಪ್ ಮಾಡ್ಬೋದು, ಇದನ್ನ ಮೂವ್ ಮಾಡ್ಬೋದು. ಇದಾದ ತಕ್ಷಣ ಮತ್ತೆ ಅದರ್ ಪಾಸಿಬಿಲಿಟೀಸ್ ವಿಲ್ ಬಿ ದೇರ್. ಅಲ್ಲಿ ಕೂಡ ಇದೇ ತರ ಪ್ರೊಸೆಸ್ ವಿಲ್ ಕಂಟಿನ್ಯೂ. ಹಾಗಿದ್ರೆ ಐ ವಾಂಟ್ ಟು ಶೋ ಸಮ್ ಇದಕ್ಕಿಂತ ಸ್ವಲ್ಪ ಡೀಪರ್ ಲೆವೆಲ್ ಅಲ್ಲಿ ನಾವು ನೋಡ್ತಾ ಹೋಗೋಣ ವಾಟ್ ದ ನೆಕ್ಸ್ಟ್ ಪಾಸಿಬಿಲಿಟೀಸ್ ವಿಲ್ ಬಿ ಅಂತ. ಓಕೆ, ಅದನ್ನ ನಾವು ಏನ್ ಮಾಡೋಣ, ಈ ಆಪ್ಷನ್ ಅನ್ನ ತಗೊಂಡು ಅಗೇನ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ. ಇದನ್ನ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ದಟ್ ಇದು ಇನ್ನೂ ಎಷ್ಟು ಡೀಪ್ ಆಗಿ ಮೂವ್ ಆಗುತ್ತೆ ಅಂತ ನಮಗೆ ಗೊತ್ತಾಗಬೇಕು. ಓಕೆ, ಲೆಟ್ ಅಸ್ ಕಂಟಿನ್ಯೂ ವಿತ್ ಸಮ್ ಅದರ್ ಆಕ್ಷನ್ಸ್. ಆಲ್ರೆಡಿ ನಾನು 2 ಡೌನ್ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸಿದ್ದೆ, 5 ಆರ್ ಆದ್ರೆ ಏನಾಗುತ್ತೆ ಅಂತ ತೋರಿಸಿದ್ದೆ, 3 ಅಪ್ ಆದ್ರೆ ನೆಕ್ಸ್ಟ್ ಸ್ಟೇಟ್ ಏನಿರ್ಬೋದು ಅಂತ ನೋಡಿದ್ವಿ, 6 ಅನ್ನ ಲೆಫ್ಟಿಗೆ ಮೂವ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿದ್ವಿ. ಈಗ ನಾನು ಅದರಲ್ಲಿ ಒಂದನ್ನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅದ್ಯಾವುದು 2 ಡೌನ್ ಅಂತ ಮಾಡಿ ಅದರಿಂದ ಮತ್ತೆ ಅದರ್ ಆಕ್ಷನ್ಸ್ ತಗೊಂಡು ಏನ್ ಟ್ರಾನ್ಸಿಷನ್ ಆಗ್ಬೋದು ಅಂತ ನಾವು ಚೆಕ್ ಮಾಡೋಣ. ಇದಂತೂ ಕಂಟಿನ್ಯೂಸ್ ಸಾಲ್ವ್ ಮಾಡಕ್ ಆಗೋದೇ ಇಲ್ಲ, ಬಟ್ ಅಟ್ಲೀಸ್ಟ್ ಹೌ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಅಂತ ನೆಕ್ಸ್ಟ್ ಟ್ರಾನ್ಸಿಷನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಡೂ ದಿಸ್. ಯಾವುದು? 2 ಡೌನ್ ಮಾಡ್ತಾ ಇದ್ದೀನಿ ಇಲ್ಲಿ. 2 ಡೌನ್ ಇದೊಂದೇ ಆಕ್ಷನ್ ತಗೊಂಡು ಫರ್ದರ್ ಹೌ ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಅಂತ ನೋಡೋಣ. 2 ಡೌನ್ ಮಾಡಿದ್ರೆ ವಾಟ್ ದ ನೆಕ್ಸ್ಟ್ ಸ್ಟೇಟ್ ವಿಲ್ ಬಿ? ನೆಕ್ಸ್ಟ್ ಸ್ಟೇಟ್ ಏನಾಗುತ್ತೆ? ಮೀನ್ಸ್ 7 ವಿಲ್ ಬಿ ಹಿಯರ್. 2 ಅಂತೂ ಕೆಳಗಡೆ ಬಂತು. 4 5 2 6 8 3 1. ಓಕೆ, ಈಗ 2 ಡೌನ್ ಮಾಡಿದ್ವಿ ಅಂಡ್ ಅಗೇನ್ ನೀವು 2 ಅಪ್ ಮಾಡಿದ್ರೆ ದಿಸ್ ವಿಲ್ ಬಿ ದ ಸೇಮ್ ಸ್ಟೇಟ್. ಮತ್ತೆ ಅದೇ ವಾಪಸ್ ಸ್ಟೇಟ್ಗೆ ಅದು ಮೂವ್ ಆಗುತ್ತೆ. ಇಲ್ಲಿಂದ ಮತ್ತೆ ಏನ್ ಮಾಡ್ಬೋದು ನೀವು? 7 ಅನ್ನ ರೈಟ್ಗೆ ಮೂವ್ ಮಾಡ್ಬೋದು. ಅದನ್ನು ನಾನಿಲ್ಲಿ ತೋರಿಸ್ತೀನಿ. 7 ಅನ್ನ ರೈಟ್ಗೆ ಮೂವ್ ಮಾಡ್ಬೋದು. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಟ್? ಹೌ ಇಟ್ ಲುಕ್ಸ್ ಲೈಕ್? 7 ಇಲ್ಲಿ ಬಂದ್ರೆ 4 5 6 8 3 1. ಇದು ಯಾವಾಗ? 7 ರೈಟ್. ಅಥವಾ 4 ಅನ್ನ ಲೆಫ್ಟಿಗೆ ಮೂವ್ ಮಾಡ್ಬೋದು. 4 ಲೆಫ್ಟಿಗೆ ಮೂವ್ ಮಾಡಿದ್ರೆ ಹೌ ಇಟ್ ವಿಲ್ ಬಿ? ಹೌ ಇಟ್ ಲುಕ್ಸ್ ಲೈಕ್? ಓಕೆ, ಮೀನ್ಸ್ 7 4 5 2 6 8 3 1. ಹ್ಯಾವ್ ವಿ ರೀಚ್ ಟು ದ ಗೋಲ್ ಸ್ಟೇಟ್? ನೋ, ಇದು ಇನ್ನು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದೇ ತರ. ಆಲ್ ಪಾಸಿಬಿಲಿಟೀಸ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಹೋಗಿ ಫೈನಲಿ ವಿ ವಿಲ್ ರೀಚ್ ಟು ದ goal node, or sorry, we will reach to the goal. Okay, what is the transition or what is the state here? 0 7 4 5 2 6 8 3 1. What is the state here? 7 4 0 5 2 6 8 3 1. Actual goal state ಏನು ನಮ್ದು? Actual goal state ಏನಿದೆ? 0 1 2 3 4 5 6 7 8. ಇದು ಬರೋ ತನಕ ಇದು ಪ್ರೊಸೆಸ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ.
and it is not so easy to find. ಬಟ್ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಅನ್ನು ಅಪ್ಲೈ ಮಾಡಿ ನೋಡಿದ್ರೆ ಎಷ್ಟು ಪಾಸಿಬಿಲಿಟೀಸ್ ಆಗ್ಬೋದು ಅಂತ, ಅಥವಾ ಎಷ್ಟು ಸ್ಟೇಟ್ಸ್ ಇರ್ತವೆ ಅದರಲ್ಲಿ ನಮಗೆ ಗೋಲ್ ಸ್ಟೇಟ್ ಒಂದು ಇರುತ್ತೆ ಅಂತ ನಾವು ಹೇಳ್ಬೋದು. ಟೋಟಲಿ ಎಷ್ಟು ಸ್ಟೇಟ್ ಇದೆ ಅಂತ ನಾವು ಚೆಕ್ ಮಾಡೋಣ. ಓಕೆ, ವಿಲ್ ಅನಲೈಸ್ ದಿಸ್ ಪ್ರಾಬ್ಲಮ್. ಈ ತರ ಮಾಡ್ತಾ ಹೋಗ್ತಾರೆ ಅವರು. ಅನಲೈಸ್ ದ ಪ್ರಾಬ್ಲಮ್. ಅನಲೈಸ್ ಮಾಡ್ತಾ ಹೋಗೋಣ. ಓಕೆ, ಟೋಟಲಿ ಹೌ ಮೆನಿ ಸೆಲ್ಸ್ ಆರ್ ದೇರ್? ಟೋಟಲಿ ವಿ ಹ್ಯಾವ್ 9 cells. 9 cells ಇದಾವೆ. ಅದರಲ್ಲಿ ಟೈಲ್ 1 ಅನ್ನ ಇಟ್ ಕ್ಯಾನ್ ಬಿ ಪೊಸಿಷನ್ಡ್ ಇನ್ ಎನಿ ಆಫ್ ದಿ 9 cells. ಈ ಟೈಲ್ 1 ಅನ್ನ ಯಾವುದಾದ್ರೂ 9 ಸೆಲ್ ಒಳಗಡೆ ನೀವು ಎಲ್ಲಿ ಬೇಕಾದಲ್ಲಿ ಇಡಬಹುದು. 1 ಕ್ಯಾನ್ ಬಿ ಪೊಸಿಷನ್ಡ್ ಇನ್ ಎನಿ ಆಫ್ ದಿ 9 cells. ಎನಿ ಆಫ್ ದಿ 9 ಸೆಲ್ ಒಳಗಡೆ 1 ಅನ್ನ ಪ್ಲೇಸ್ ಮಾಡಬಹುದು. ಅದೇ ತರ 1 ಅನ್ನ ಪ್ಲೇಸ್ ಮಾಡಿದ್ಮೇಲೆ ಆಫ್ಟರ್ ಪೊಸಿಷನಿಂಗ್ 1 ಅನ್ನ ಕರೆಕ್ಟ್ ಪ್ಲೇಸ್ ಅಲ್ಲಿ ಪೊಸಿಷನ್ ಮಾಡಿದ್ಮೇಲೆ 2 ಅನ್ನ ಈಗ ಪೊಸಿಷನ್ಗೆ ತರಬೇಕು. 2 ಅನ್ನ ಪೊಸಿಷನ್ ಮಾಡಕ್ಕೆ ಎಷ್ಟು ಸೆಲ್ಸ್ ಉಳಿತಾವೆ? ಈಗ 8 ಸೆಲ್ಸ್ ಉಳಿತಾವೆ. ಬಿಕಾಸ್ ಆಲ್ರೆಡಿ 1 ಅನ್ನ ಪೊಸಿಷನ್ ಮಾಡಿರ್ತೀವಿ. 2 ಕ್ಯಾನ್ ಬಿ ಪೊಸಿಷನ್ಡ್ ಇನ್ ಎನಿ ಆಫ್ ದಿ 8 cells. ಅದೇ ತರ 1 ಮತ್ತು 2 ಅನ್ನು ಪೊಸಿಷನ್ ಮಾಡಿದ್ಮೇಲೆ ಆಫ್ಟರ್ ಪೊಸಿಷನಿಂಗ್ ಅಂದ್ರೆ ಕರೆಕ್ಟ್ ಪ್ಲೇಸ್ ಅಲ್ಲಿ 1 ಮತ್ತು 2 ಅನ್ನ ಪ್ಲೇಸ್ ಮಾಡಿದ್ಮೇಲೆ ಇನ್ನು 3 ಅನ್ನ ಪ್ಲೇಸ್ ಮಾಡಬೇಕಾಗುತ್ತೆ. 3 ಅನ್ನ ಪ್ಲೇಸ್ ಮಾಡಕ್ಕೆ ಎಷ್ಟು ಸೆಲ್ಸ್ ಉಳಿದಿರ್ತವೆ? 7 ಸೆಲ್ಸ್ ಉಳಿದಿರ್ತವ್ರೆ. ಆಫ್ಟರ್ ಪೊಸಿಷನಿಂಗ್ 1 and 2 ಏನ್ ಮಾಡ್ಬೇಕು? ಈಗ 3 ಅನ್ನ ಪೊಸಿಷನ್ ಮಾಡಬೇಕು. 3 ಕ್ಯಾನ್ ಬಿ ಪೊಸಿಷನ್ಡ್ ಇನ್ ಎನಿ ಆಫ್ ದಿ 7 cells. ಓಕೆ, ಲೈಕ್ ದಿಸ್. ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 3 ಪೊಸಿಷನ್ ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ, 6 ಆಗುತ್ತೆ, 7 ಆಗುತ್ತೆ. ಈಗ 8 ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಆಫ್ಟರ್ ಪೊಸಿಷನಿಂಗ್ 1 to 7 ಟೈಲ್ಸ್, 1 ರಿಂದ 7 ಟೈಲ್ಸ್ ಅನ್ನ ಕರೆಕ್ಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೀರಿ. ಇನ್ಯಾವ್ದು ಉಳಿತು? 8 ಒಂದೇ ಉಳಿತು. 8 ಒಂದೇ ಕರೆಕ್ಟ್ ಪ್ಲೇಸ್ ಅಲ್ಲಿ ಇಡಕ್ಕೆ 2 ಸೆಲ್ ಉಳಿದಿರ್ತವೆ. ಬಿಕಾಸ್ ಒಂದು ಖಾಲಿ ಸೆಲ್ ಇದೆ, ಇನ್ನೊಂದು ಅದರ್ ಸೆಲ್ ಇದೆ. ಓಕೆ, 2ರಲ್ಲಿ ಒಂದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಆಫ್ಟರ್ ಪೊಸಿಷನಿಂಗ್ 1 to 7 ಟೈಲ್ಸ್, ದ ಟೈಲ್ 8 ಕ್ಯಾನ್ ಬಿ ಪೊಸಿಷನ್ಡ್ ಇನ್ ಎನಿ ಆಫ್ ದಿ ರಿಮೈನಿಂಗ್ 2 cells. ಇನ್ ಎನಿ ಆಫ್ ದಿ ರಿಮೈನಿಂಗ್ 2 cells. ಅದರೊಳಗಡೆ 1 ಸೆಲ್ ಏನಾಗಿರುತ್ತೆ? ಖಾಲಿ ಇರುತ್ತೆ. ವಿಚ್ ಮೀನ್ಸ್ ಇಟ್ ಈಸ್ 0. ಓಕೆ, ಈ ತರ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ದ ನಂಬರ್ ಆಫ್ ಪಾಸಿಬಿಲಿಟೀಸ್, ಸ್ಟೇಟ್ಸ್ ಪಾಸಿಬಿಲಿಟಿ ಎಷ್ಟಾಗುತ್ತೆ ಅಂದ್ರೆ, ಸೊ ದ ನಂಬರ್ ಆಫ್ ಪಾಸಿಬಿಲಿಟೀಸ್ ಅನ್ನ ಹೇಗೆ ಹೇಳ್ಬೋದು ನಾವು? ಪಾಸಿಬಿಲಿಟೀಸ್ ವಿಲ್ ಬಿ 9 into 8 into 7 into 6 into 5 into 4 into 3 into 2 into 1. Totally this much of states will be there. ಇದನ್ನ ನಾವು ಹೇಗೆ ಬರಿಬಹುದು? 9 factorial. 9 factorial ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ? 3,62,880 ಸ್ಟೇಟ್ಸ್ ಆರ್ ದೇರ್. ಇಷ್ಟು ಸ್ಟೇಟ್ಸ್ ಅಲ್ಲಿ ನಮ್ದು ಒಂದು ಗೋಲ್ ಸ್ಟೇಟ್ ಇರುತ್ತೆ. ಒಂದು ಗೋಲ್ ಸ್ಟೇಟ್. ಇನ್ ದೀಸ್ 3,62,880 states, one of the state will be the goal state. ನೋಡಿ how much difficult it is. ಅಂದ್ರು AI ನಲ್ಲಿ it is possible to solve this.
by guessing the next state, by moving the tiles from right to left, whatever, some actions ತಗೊಂಡು move ಮಾಡ್ತಾ finally we can reach to the goal state. Okay, totally we have 3,62,880 states. In these 3,62,880 states, ಇಷ್ಟರಲ್ಲಿ ಒಂದು ನಮ್ದು ಗೋಲ್ ಸ್ಟೇಟ್ ಆಗಿರುತ್ತೆ. ಒನ್ ಆಫ್ ದ ಸ್ಟೇಟ್ will be the goal state. Will be the goal state. Okay, got it? This is what the 8 puzzle problem. If you have any questions to ask, you can comment. Thank you.